ಹಾಯ್ ಹಲೋ ಎಲ್ಲರಿಗೆ ನಮಸ್ಕಾರ ರೀ. ಎಲ್ಲರಿಗೆ ಹೆಂಗಿದ್ರಿ, ಚೆನ್ನಾಗಿದ್ದಾರೆ ಅಂತ ಭಾವಿಸ್ತಾ ಆಕಾಶ್ ರೊಟ್ಟಿ ಬ್ಲಾಗ್ ಚಾನಲ್ಗೆ ನಿಮಗೆ ಆತ್ಮೀಯವಾದಂಥ ಸ್ವಾಗತವನ್ನು ಕೋರ್ಕೋತ ವಿಡಿಯೋನ ಸ್ಟಾರ್ಟ್ ಮಾಡೋಣಂತ ಬರ್ರಿ. ಡೌಟ್ ರಾಜ ಡೌಟೇ ಕೇಳಿಲ್ಲ ಕಣ. ದೀಪಾವಳಿ ಬಂದೇ ಬರುತ್ತೆ. ಪಟಾಕಿ ಯಾವಂದೇ ಆಗಿರ್ಲಿ ಅನ್ಸೋರ್ ನಾವಾಗಿರ್ಬೇಕು. ಸೊ ಫೈನಲಿ ಈಗ ಕಾಂಪಿಟೇಷನ್ ಆಗ್ತೈತಿ. ಯಾಕಂತಂದ್ರೆ ಇವತ್ತು ನಾವು ಏನು ಮಾಡಿದ್ವಿ ವಿಚಾರ ಮಾಡಿದ್ವಿ ಅಂದ್ರೆ ಮರಿಗಳು ಸುಮ್ಮ ಜಿಗಿದಾಡ್ತಾವೆ. ಇಲ್ಲಿದ್ದು ಅಂದ್ರೆ ಅವು ಮರಿಗಳು ಸುಮ್ಮ ಒದರ್ತಾವೆ. ಒದರೋದು ಬೇಡ ತಿಳ್ಕಿಸಿಂದ ಏನು ಮಾಡಿದ್ವಿ, ಅದರ ಜೋಡಿ ನಮ್ದು ಅದು ಗುಂಡೆ ಐತಲ್ಲ ಅದನ್ನು ಒಳಗೆ ಹಾಕಿಬಿಟ್ಟಿದ್ವಿ. ಅವು ಎಷ್ಟಕ್ಕೂ ಆಟ ಆಡೋದಿಲ್ಲ, ಓದರ್ಲತ್ತಂದ್ರೆ ತಿಕ್ಕೋರು ಹೊಡ್ರ ಸರಿ ಮಾಡಿಬಿಡ್ತದೆ. ಮಾಡೋಣ ಏನೈತಿ ಅವೆಲ್ಲ ಸುಮ್ಕೊಂಡಿರ್ತಾವೆ. ಅದ್ರ ಸುಮ್ಮ ಕಿರಿಕಿರಿನೂ ಬಂದಾದತಿ, ಎಲ್ಲನೂ ಆದತ್ತಿ. ಮರಿಗಳ ಮತ್ತು ನಾಯಿ ಇವೆರಡು ನಮ್ಮ ಮರಿಗಳದಲ್ಲ ಮತ್ತು ನಮ್ಮದೊಂದು ಗುಂಡೆ ಎಲ್ಲ ಕೂಡಿ ಒಳಗೆ ಜಾಳಿಗೆ ಹಾಕಿಬಿಟ್ಟಿದ್ವಿ ನಾವೀಗ. ಸೊ ಫೈನಲಿ ಈಗ ಮಮ್ಮಿ ಇಲ್ಲಿ ನಮ್ಮ ಆಡುಗಳಿಗೆ ಏನೈತಿ ಅದ ಗೆಣಸಿಕಾಯಿ ಸ್ವಲ್ಪ ಇದ್ದಿಲ್ಲ, ಎಷ್ಟು ಜಾಸ್ತಿ ಅದು ವೇಸ್ಟ್ ಆಗ್ತಾವ ತಿಳ್ಕಿಸಿಂದ ಏನು ಮಾಡಿದ್ವಿ, ಕುಡಿ ಕಟ್ ಮಾಡಿಕಿಸಿಂದ ಸೊ ಅದು ನಮ್ಮ ಆಡುಗಳಿಗೆ ಹಾಕಿಬಿಟ್ಟಾರ ಮಮ್ಮಿಗೆ. ಸೊ ಇದ್ದು ಅಂದ್ರೆ ಸ್ವಲ್ಪ ಭಾಳ ದಿನ ಆತಾಗೈತಿ ಇಟ್ಟಿಕಿಸಿಂದ. ಸೊ ಅದ್ರ ಸಂಬಂಧ ಸೊ ಎಷ್ಟು ಚಲೋ ತೆಗೆದಕಿಸಿಂದ ಉಳ್ಕಿದ್ದು ಏನು ಮಾಡತ್ತಾರೋ ಅವ್ಳಿಗೆ ಹಾಕಿಬಿಡ್ಲತ್ತಾರ. ಸೊ ಆಡುಗಳಿಗೆ ಹಾಕಿದ ತಿಕ್ಕೋರು ಎದಕ್ಕೆ ಹಾಕ್ತಾರಂತಂದ್ರೆ ಸೊ ಅದು ಹಾಕಿರೋ ಚಲೋ ಐತೆ ಅದ, ಯಾಕಂದ್ರೆ ಆಡುಗಳು ತಿಂದ್ರೆ ಚಲೋ ಆತವ್ರನ್ನ, ಅದ್ರ ಸಂಬಂಧ ಆಡುಗಳಿಗೆ ಹಾಕಿಬಿಡ್ಲತ್ತಾರ ಅದನ್ನ. ನೋಡ್ರಿ ಇಲ್ಲಿ ಹಾಕಿರು ಅವು ಆಡುಗಳು ತಿನ್ನೋಕ್ಕೂ ಚಲೋ ಅನಿಸ್ತೈತಿ, ಸ್ವಲ್ಪ ಬೆಲೆಸ್ ಇರ್ತಾವ್ರೆ, ಅದ್ರ ಸಂಬಂಧ ಇಷ್ಟಪಟ್ಟರೆ ತಿಂತಾವ. ಸೊ ಇಲ್ಲಿ ನೋಡ್ತಿರ್ಬೋದು ನೀವು. ಈಗ ಜಸ್ಟ್ ಮಮ್ಮಿ ನೋಡ್ರಿ ಡಾನ್ ಗತ್ಲೆ ನಿಂತಾರ ನಮ್ಮ ಮಮ್ಮಿ. ಆಡುಗಳದ್ದು ಎಲ್ಲ ಶಿಸ್ತಂಗೆ ಮೇವು ತಿನ್ನತ್ತಾವ ಈಗ. ಸೊ ನನ್ನ ವ್ಲಾಗ್ ಚಾನಲ್ದಾಗ ನನ್ನ ಲೈಫ್ ಸ್ಟೈಲ್ ಹೆಂಗೈತೆ ಅನ್ನೋದು ತೋರಿಸೋದು ಅಷ್ಟೇ ನಂದು ಏಮ. ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ, ಕಲಾವಿದ ಕಣ. ನಮಸ್ಕಾರ ಕಣ, ನೀನು ನಮಸ್ಕಾರ. ಸೊ ಅದನ್ನಷ್ಟೇ ತೋರ್ಸೋಕೆ ಇಷ್ಟಪಡ್ತೀನಿ. ಇಲ್ಲಿ ನೋಡಿದ್ರೆ ಆಡುಗಳು ಶಿಸ್ತಂಗೆ ಗೆಣಸಿಕಾಯಿ ತಿನ್ಕೋತ ಮಜಾ ಮಾಡತ್ತಾವು. ಸೊ ಫಸ್ಟ್ ಟೈಮ್ ಹೋಗಿ ಗೆಣಸಿಕಾಯಿ ತಿನ್ನತ್ತಾವಲ್ಲ ಅವು. ಸೊ ಫೈನಲಿ ಇಲ್ಲಿ ಏನು ನೋಡತ್ತೀರಿ, ಈ ನಮ್ಮನೆ ಗಾಳಿ ಬಿಟ್ಟೈತಿ. ಗಾಳಿ ಬಿಡೋದ್ರಿಂದ ಇದು ತಂಡ ಗಾಳಿ ಐತಿಲ್ಲ. ಸೊ ಅದ್ರ ಸಂಬಂಧ ನೀರು ಅನ್ಕೋ ಒಟ್ಟು ಕಾಯಿ ಒಳಗವು. ಎಷ್ಟು ಕಟ್ಟಿಗೆ ಹಾಕಲಾಗ್ತೀವಿ ನೋಡ್ತೀರಿ ಇಲ್ಲಿ. ಸೊ ಎಷ್ಟು ನೀರು ಕಟ್ಟಿಗೆ ಹಾಕಿದ್ರು ಭೀ ನೀರು ಕಾಯಿ ಒಳಗವು. ಇಲ್ಲಿ ನೋಡ್ತೀರಿ ಏನೋ ನೀರು ಪೋತಿ ಹಂಗೆ ತಂಡಗದವು. ಇದಕ್ಕೆ ಈ ನಮ್ಮನೆ ಗಾಳಿ ಬಿಡೋದು ತಂಡಗ ಸಿಕ್ಕಾಪಟ್ಟೆ ಗಾಳಿ ಬಿಡತ್ತಲ್ಲ. ಸೊ ಅದ್ರ ಸಂಬಂಧ ಇವು ತಳಗ ಉರಿ ಹತ್ತಿರ ಭೀ ಮ್ಯಾಗ ನೀರು ಕಾಯವಲು, ಅಷ್ಟು ತಂಡ ಗಾಳಿ ಐತಿ. ಸೊ ಇದು ಹೋಗಿ ನೋಡಿದ್ರೆ ನಿಮ್ಗೆ ಗುರ್ತಾಗತ್ತೆ ಯಾವ ಮನೆ ಗಾಳಿ ಬಿಟ್ಟೈತೆ ತಿಳಿಸಿಂದ. ಸೊ ಆದ್ರೂ ಏನೋ ಪ್ರಯತ್ನ ಮಾಡಿಕಿಸಿಂದ ನೀರು ಕಾಸಿ ಜಳಕ ಮಾಡಬೇಕೀಗ ನಾ. ಸೊ ಇದು ನಿನ್ನೆ ಪಪ್ಪ ಎಲ್ಲ ಪೂರ್ತಿ ಎಲ್ಲ ಇದು ಮಾಡ್ಕೊಂಬಂದಿದ್ದಾರೆ. ಅದು ಸ್ವಲ್ಪ ಡ್ಯಾಮೇಜ್ ಆಗಿತ್ತಲ್ಲ ಇಲ್ಲಿ. ಸೊ ಅದ್ರ ಸಂಬಂಧ ಇದನ್ನ ನಿನ್ನೆಲ್ಲ ಕವರ್ ಮಾಡ್ಕೊಂಬಂದರು. ಸೊ ಈಗ ಯಾಕಂದ್ರೆ ರೀಪಾಸಿಂಗ್ ಐತೆ ಸೊ ಗಾಡಿದು, ಅದ್ರ ಸಂಬಂಧ ಎಲ್ಲ ಇದನ್ನೆಲ್ಲ ಕವರ್ ಮಾಡ್ಕೊಂಡು ಇದು ಹೆಂಗೆ ಐತ್ರಲ್ಲ, ಇದು ನಾರ್ಮಲ್ ನೋಡೋಕೆ ಹೆಂಗೆ ಕಾಣಿಸ್ತಲ್ಲ ಆ ಟೈಪ್ ಇದು ಇರಬೇಕು. ಸೊ ಇದನ್ನು ನಿನ್ನೆ ಫುಲ್ ಡೇ ಏನೈತಿ ಪೂರ್ತಿ ಎಲ್ಲ ಕ್ಲೀನ್ ಮಾಡ್ಕೋತ ಬಂದಿದ್ರು. ಇದನ್ನೆಲ್ಲ ಪೂರ್ತಿ ವೆಲ್ಡಿಂಗ್ ಹೊಡಿಸ್ಕಿಸಿಂದ ಪ್ಯಾಕ್ ಮಾಡಿಸಿ ಈಗ ಇಲ್ಲೇನು ಸ್ವಲ್ಪ ಕಿಂಡಿ ಕಾಣಿಸೋದಲ್ಲ. ಇದನ್ನು ಸ್ವಲ್ಪ ಲಾಂಬಿ ಅದು ಏನಿರುತ್ತೆ ತುಂಬಿಕಿಸಿಂದ ಇನ್ನು ಬಣ್ಣ ಹಚ್ಚೋದು ಹಚ್ಕಿಸಿಂದ ಪೂರ್ತಿ ಎಲ್ಲ ಪ್ಯಾಕ್ ಆಗ್ತದೆ. ಸೊ ಇದು ಎಲ್ಲ ಪೂರ್ತಿ ಇಲ್ಲೊಂದು ಸ್ವಲ್ಪ, ಆಮೇಲೆ ಇಲ್ಲಿಂದ ಸ್ವಲ್ಪ ಐತೆ ನೋಡ್ರಿ. ಇದು ಗೂಡ್ಸ್ ಗಾಡಿ ಆಗ್ತದಲ್ಲ. ಸೊ ಅದ್ರ ಸಂಬಂಧ ಇದೆಲ್ಲ ಇರುವ ಅದ್ರ ಸಂಬಂಧ ನಮ್ಮದು ನಾವು ವರ್ಷ ಕ್ಲೀನ್ ಮಾಡ್ಕೋತಿದ್ವಿ, ಚಲೋ ಇರ್ತೈತಿ. ಸೊ ಅದು ಅಷ್ಟೇ ಅಲ್ಲದೆ ಇಲ್ಲಿ ಒಳಗೆ ಡಬ್ಬಿ ಐತ್ರಲ್ಲ ಇದ್ರೊಳಗೆ ಸಕಟ ಇಲ್ಲೆಲ್ಲ ಇದನ್ನಾಗಿದ್ದು ಡ್ಯಾಮೇಜ್ ಆಗಿದ್ದು. ಸೊ ಅದ್ರ ಸಂಬಂಧ ಅಂದ್ರೆ ಹೋಲ್ ಬಿದ್ದಿರ್ತದ. ಇದು ಎಲ್ಲ ಕೂಡಿ ಮಾಡ್ಕೊಂಬಂದ್ರೆ ನಿನ್ನೆ ಇದೇನಿಲ್ಲ ನಿಮ್ಗೆ ಮತ್ತು ಪೂರ್ತಿ ಫುಲ್ ರೆಡಿ ಆದ ಬಳಿಕ ಮತ್ತೊಮ್ಮೆ ತೋರಿಸ್ತಾನಂತ. ಇದೆಲ್ಲ ಲಾಂಬಿ ತುಂಬಿ ಸ್ವಲ್ಪ ಇದನ್ನೆಲ್ಲ ಈ ಟೈಪ್ ಕಲರ್ ಸಿಗ್ತದೆ, ಕಲರ್ ಕೂಡ ಇದಕ್ಕೆ ಹಚ್ಚಬೇಕು. ಸೊ ಅಲ್ಲೇ ನಾವು ಕೊಟ್ಟು ಅಂತಿರ್ತೀವಿ ಕಲರ್ ಹಾಕೋದು. ಸೊ ಅದು ಇದು ಕಲರ್ ಹಚ್ಚಕ್ಕೆ ಅಂತ ಅಲ್ಲೇ ಅವ್ರಿಗೆ ಕೊಟ್ಟು ಅಂದ್ರೆ ಭಾಳ ರೊಕ್ಕ ಆಗುತ್ತೆ. ಸೊ ಅದ್ರ ಸಂಬಂಧ ಇದ್ರೊಳಗೆ ಲಾಂಬಿ ತುಂಬಕ್ಕೆ ಅದೇನು ಯಾರಿಗೇನು ಬರ್ತೈತಿ, ಎಲ್ಲರಿಗೆ ಬರ್ತೈತಿ. ಹಿಂಗೆ ಕ್ರಾಸ್ ಮ್ಯಾಗ ಹಿಂಗೆ ಲಾಂಬಿ ತುಂಬೋದು, ಒಳಗೆ ಹಿಡಿತೈತಿ ಬಣ್ಣ ಸಲ ಬರ್ತಿ. ಸೊ ಫೈನಲಿ ಈಗ ಅಂತೂ ತ್ರಾಸ ಮಾಡಿದ್ಕೊಂಡಿದ್ದಕ್ಕೆ ಜರ ಉರಿಯರ್ ಆಯ್ತು ಮಾರ. ನೋಡ್ರಿ ನಾವು ಅಷ್ಟೆಲ್ಲ ತ್ರಾಸ ಮಾಡ್ಕೊಂಡಿದ್ದೀವಿ ಏನಕ್ಕೆ ಸ್ವಲ್ಪ ಉರಿಯರ್ ಹತ್ತೈತಿ. ಉರಿ ಹತ್ತೊಳಗೆ ಸ್ವಲ್ಪ ನೀರು ಕಾಯ್ತಾವ ಅನ್ನಿಸ್ತೈತಿ ಈಗ ರೀ. ಸೊ ಈಗ ಜಸ್ಟ್ ಏನೂ ಇಲ್ಲ. ಸೊ ಮನೆ ಒಳಗೆ ಹೋಗ್ಬೇಕನ್ನೋ ಒಂದು ಬರ್ರಿ ಇಲ್ಲಿ ಏನು ನಡೆದು ನೋಡೋಣ ಅಂತ. ಸೊ ಇಲ್ಲಿ ಒಣಗಿಗೂ ರೆಡಿ ಆಗೈತಿ. ಇದು ಎದ್ರ ಒಣಗಿರಿ ಮರಿ ಅದಲ್ರಿ, ಇದು ಬಟಾಟೆ ಅಲ್ರಿ, ಅದ ಗೆಣಸಿನಕಾಯಿ. ಸೊ ಟೈಮ್ ಬಂದ್ಬಿಟ್ಟು 9:30 ಆಗೈತಿ. ಓಹ್ ನನ್ನ ಫೇವ್ರೇಟ್ ನೆಲ್ಲಿಕಾಯಿ ಅದ ನೋಡ್ರಿ. ಇದ್ರಾಗಿನ ಸ್ವಲ್ಪ ತೆಗೆದಿಟ್ಕೊಂಡಾರು. ಸೊ ಇದು ಸ್ವಲ್ಪ ಸಣ್ಣ ಇದು ತಿಳ್ಕಿಸಿಂದ ಇದ್ರನ್ನ ಇಲ್ಲೇ ಹೊರಗೆ ಬಿಟ್ಬಿಟ್ರ ಹಂಗೆ. ಸೊ ಎಲ್ಲಿ ನೋಡಿದ್ರೆ ಮಮ್ಮಿ ಜಬರ್ದಸ್ತ್ ಹಂಗೆ ಚಪಾತಿ ಮಾಡತ್ತಾರು. ಬಿಸಿ ಚಪಾತಿ ಜೋಡಿ ಅಲ್ಲಿ ಸಾಂಬಾರು ಐತಿ.
ಇಲ್ಲಿ ಚಪಾತಿ ಐತಿ. ಸೊ ನಿನ್ನೆ ಇಡ್ಲಿನಕ ಜಬರ್ದಸ್ತ್ ಹಿಂಗೆ ನಾವು ತಿಂದೆವು. ಇಲ್ಲಿ ನೋಡಿದ್ರೆ ದೇವ್ರ ಪೂಜನಕ್ಕೆ ಜಂಡ ಬಗ್ಗೆ ನಡೆದೈತಿ. ದೇವ್ರ ಮುಂದೆ ಅಲ್ಲಿ ಹೊರಗೆ ಹೂ ಆಗ್ಯಾವ, ಹೂವದು ಏರ್ಸ್ರಿ. ಹೂನು ಇಲ್ಲ ಹಾನು ಇಲ್ಲ. ಸೊ ಫೈನಲಿ ಈಗ ಜಸ್ಟ್ ನಾವು ಊಟ ಗಿಟ ಎಲ್ಲ ಮುಗಿಸ್ಕೊಂಡು ಎಲ್ಲ ಮಾಡ್ಕೊಂಡು ನಮ್ಮ ಡ್ಯೂಟಿಗೆ ನಾವು ಬಂದೀವಿ. ಸೊ ನಾ ಎಲ್ಲಿ ಕೆಲಸ ಮಾಡ್ತೀನಿ ಅಂತೇಳಿ ನಿಮ್ಮನ್ನು ನೋಡ್ತಿರ್ಬೋದು. ಈಗ ಇದೆ ಅಂಗಡಿ ನಮ್ದು ಕೆಲಸ ಮಾಡಿದೆ. ಸೊ ಈಗ ಮಾಲ್ ಅನ್ಕ ಇಲ್ಲಿ ಜಬರ್ದಸ್ತಾಗಿ ಇದು ಬಂದೈತಿ. ಸೊ ಇದು ಮಾಲ್ ಅದೆಲ್ಲ ಹೊಡ್ಕೋಬೇಕು, ಏನೋ ಮಾಡಬೇಕು ಕೆಲಸ ಅನ್ಕ ನಮಗೆ ಭಾಳ ಅದಾವಿನ. ಸೊ ಇಲ್ಲಿ ನೋಡ್ತಿರ್ಬೋದು ಈಗ ಜಸ್ಟ್ ಪೂಜೆ ಮಾಡತ್ತಾರೆ ಅವರು. ನಾ ಈಗ ಅಂಗಡಿಗೆ ಬಂದೀನಿ. ಸೊ ಈಗ ಒಳಗೆ ಹೋಗೋಣಂತ ಬರೀ ಇದು ನೋಡ್ತಿರ್ತೀರಿ ನಮ್ಮ ಅಂಗಡಿ ಇದೆ. ಸೊ ಇಲ್ಲಿ ನಾವು ಏನೇನು ಮಾರ್ತೀವಿ ಅಂತಂದರೆ ಸೊ ಪೈಪ್ ಗಿಪ್ ಇವು ಏನದಲ್ಲ, ಪೈಪ್ ನೀರು ಹೊಡಿಯೋಕೆ ಪೈಪ್, ಆಮೇಲೆ ಕೊಡ, ಸ್ಟೂಲ, ಆಮೇಲೆ ಈ ಎಲ್ಲ ನಮ್ಮನೆ ಪೈಪ್ಗಳು ನೋಡ್ರಿ. ಇವು ಪೈಪ್ಗಳು, ಆಮೇಲೆ ಕೊಡ, ಇದು ಜಾಳಿಗೆ ಬಂಡಲ್ಗಳು, ಮತ್ತು ಇವು ಟ್ರೇ ಅದಾವಲ್ಲ ಟ್ರೇ, ಆಮೇಲೆ ಇಲ್ಲಿ ಮ್ಯಾಗ ಹೋಗೋಕ್ಕೂ ಹಾದಿನೂ ಐತಿ. ಸೊ ಇಲ್ಲಿ ನೋಡ್ತಿರ್ಬೋದು ಪೈಪ್ ಬಂಡಲ್ಗಳು, ಸನಿಕಿ, ಮತ್ತು ಇವು ಮಷಿನರಿ ಐಟಮ್ಗಳು ಏನು ಸಿಗ್ತಾವಲ್ಲ ಇವು ಕೊಲ ಇದು ನೋಡ್ರಿ ಇಲ್ಲಿ ಪೂಜೆ ಮಾಡತ್ತಾರ. ಸೊ ಇವು ಡೋರ್ದು ಕಿಟ್ಗಳ, ಮತ್ತು ಇಲ್ಲೇನು ನೋಡತ್ತೀರಿ ಇವು ಮಷಿನ್ಗಳದಲ್ಲ, ಇವು ಮಷಿನ್ಗಳದು ಒಂದು ಊಟ ಡಬ್ಬಿನೂ ಇಲ್ಲೇ ಐತಿ ನೋಡ್ರಿ. ಊಟ ಡಬ್ಬಿ ಮಷಿನ ಇದು ಪ್ರಿಂಟರ್ ಐತಿ. ಸೊ ಇಲ್ಲಿ ನೋಡ್ತಿರ್ಬೋದು ಇವು ಹ್ಯಾಡ್ರಾಪ್ ಗಿಟ್ಟುಗಳು. ಈ ಕಡೆ ಇಲ್ಲಿ ಒಳಗೆ ಹೋದಿತ್ತು ಕೊರಿ ಇದೇನು ಮಷಿನರಿ ಐಟಮ್ ಅದಾವಲ್ಲ ಈಗ. ಸೊ ಕಟಿಕುರಿ ಮಷಿನ, ವೈ ಬ್ಲೋವರ್ ಮಷಿನ್ಗಳು, ಆಮೇಲೆ ಎಲ್ಲ ಟೈಪ್ ಮಷಿನರಿ ಇದೆ. ಹ್ಯಾಡ್ರಾಪ್ಗಳು ನೋಡ್ರಿ, ಬಾಗಲ್ ಕೊಂಡಿ ಹಚ್ತಾರಲ್ಲ ಇದು ಕೊಂಡಿ ಸೆಟ್ಗಳು. ಇವು ಆಲ್ಮೋಸ್ಟ್ ಎಲ್ಲ ನಾವು ಇಲ್ಲಿ ನಮ್ಮ ಅಂಗಡಿಗಳು ಸಿಗ್ತಾವೆ. ಸೊ ಇವು ಕಟಿಂಗ್ ಮಷಿನ್ ಅದಾವಲ್ಲ ಇವನ್ನ ಇಲ್ಲಿ ಕೆಲಸ ಮಾಡ್ತಾವೆ. ಸೊ ಇದು ಇಲ್ಲಾಂದ್ರೆ ನಾ ಈ ಡಿಪಾರ್ಟ್ಮೆಂಟ್ ಒಳಗಿಲ್ಲ, ಈಚೆ ಕಡೆ ಅಂಗಡಿ ಒಳಗೆ ನಮ್ಮದು ವಾರ ಶಿಫ್ಟಿಂಗ್ ಇರ್ತೈತೆ ರೀ. ಸೊ ಇದು ಈಚೆ ಕಡೆ ಇಲ್ಲಿ ಕೊಡೋ ಬಿಟ್ಟಿದ್ದಾವಲ್ಲ ಈ ವಾರ ಶಿಫ್ಟಿಂಗ್ ಅಂದರೆ ಒಂದು ವಾರ ಈ ಅಂಗಡಿ ಕೆಲಸ ಮಾಡ್ರೆ ಇನ್ನೊಂದು ವಾರ ಆ ಅಂಗಡಿ ಒಳಗೆ ಕೆಲಸ ಮಾಡಿದ್ದೆ. ಸಮೃದ್ಧಿ ಕಂಪ್ನಿ ಬುಟ್ಟುಗಳದ್ದು ಏನೋ ಸಿಗ್ತಾವಲ್ಲ ಸೊ ಇದು ನಮ್ಮ ಅಂಗಡಿ ಒಳಗೆ ಸಿಗ್ತಾವೆ. ಸೊ ಮೊದಲಿನ ನಡುವಿಂದ ನಾವು ಮಾಡ್ಕೊತ ಬಂದಿದ್ದಿಲ್ಲ. ಸೊ ಅದಕ್ಕೆ ನಾ ಇಲ್ಲೇ ಇರ್ತೀನಿ. ಸೊ ಇಲ್ಲಿದ ನೀವು ಇಲ್ಲೇ ನೋಡ್ತಿರ್ತಾರೆ ಇವೆಲ್ಲ ನಮ್ಮ ಅಂಗಡಿ ಇದೆ. ಸೊ ಇಲ್ಲಿ ದೂರ ನೋಡ್ರಿ, ಹಾಂ ಈ ಮೇನ್ ಅಂಗಡಿ ಇದು ಮೇನ್ ಬ್ರ್ಯಾಂಚ್ ಅಂದ್ರೆ ಆಚೆ ಕಡೆ ಅಂಗಡಿ. ಸೊ ಅಂಗಡಿ ಒಳಗೆ ನಾ ಇರ್ತಾನು. ಸೊ ಈಗ ಗಿರಿಕಿನ ಸ್ವಲ್ಪ ಕಮ್ಮಿ ಅದಾವೆ. ಸೊ ನಾ ಈಗ ಜಸ್ಟ್ ಬಂದಿಲ್ಲ ಅಂದ್ರೆ ನಾ ಬರೋಕ್ಕಿಂತ ಮೊದಲನೇ ಅಂಗಡಿ ಸ್ಟಾರ್ಟ್ ಮಾಡಿರ್ತಾರೆ. ಸ್ಟಾರ್ಟ್ ಮಾಡಿಸಿಂದ ಡ್ಯೂಟಿನೂ ಚಾಲೂ ಮಾಡಿರ್ತಾರೆ. ಸೊ ಇಲ್ಲಿ ನೋಡ್ತಿರ್ಬೋದು ಗಿರಾಕಿ ಅದಾವು ಸಣ್ಣಗೆ. ಸೊ ಇಲ್ಲಿ ಒಂದು ಕ್ಷಣ ಇಲ್ಲಿ ನೋಡಿದಿರ್ತಿಕೋರು ಇಲ್ಲಿ ಒಳಗೆ ಇವ್ರು ಮಾತಾಡ್ಕೊಂಡಿರ್ತಾರು. ಇಲ್ಲಿ ನೋಡ್ತಿರ್ತಾರೆ ಇಲ್ಲಿ ಅಂದ್ರೆ ಈಗ ಜಸ್ಟ್ ಬಂದು. ಸೊ ಫೈನಲಿ ಈಗ ಜಸ್ಟ್ ಊಟದೆಲ್ಲ ಜಬರ್ದಸ್ತ್ ಹಂಗೆ ಮಾಡ್ಕೊಂಡು ಈಗ ಒಂದು ಸ್ವಲ್ಪ ರೆಸ್ಟ್ ತೊಗೋಬೇಕಂತ ಹೇಳಿಸಿಂದ ಇಲ್ಲಿ ನಮ್ದು ಶಾಪ್ ಐತಿಲ್ಲ ಅಂಗಡಿ ಒಳಗೆ. ಸೊ ಇಲ್ಲಿ ಮ್ಯಾಗ ಒಂದು ರೂಮ್ ಐತಿ. ಸೊ ಆಲ್ಮೋಸ್ಟ್ ಒಂದು 4-5 ವಿಡಿಯೋ ನಾ ಇಲ್ಲೇ ಕೂತ ಮಾಡಿದ್ನಿ ಅಂತವ್ರು. ಸೊ ಅದು ರೂಮ್ ತೋರಿಸ್ತು ನಿಮ್ಗೆ ಸೆಟಪ್ ಹೆಂಗೈತಿ ಸೆಲೆಕ್ಷನ್ದಲ್ಲಿದೆ. ಸೊ ಈಗ ರೂಮ್ದೊಳಗೆ ಒಳಗೆ ಹೊಂಟೀನಿ. ಸೊ ಇದು ಕನ್ನಡಿ, ಇದು ಡೋರ, ಇದು ಪೂರ್ತಿ ಟೈಪ್ ರೂಮ್ ಐತಿ ಇಲ್ಲಿ. ಸೊ ಈ ರೂಮ್ದಾಗ ಕೂತ ಆಲ್ಮೋಸ್ಟ್ ಒಂದು ಭಾಳ ಅಂದ್ರೆ ಭಾಳ ಇಲ್ಲಿ ವಿಡಿಯೋ ಮಾಡೀನಿ. ಸೊ ಈಗ ಸ್ವಲ್ಪ ರೆಸ್ಟ್ ತೊಗೋಬೇಕಂತೇಳಿ ಇಲ್ಲಿ ಬಂದೀನಿ. ಬೇಕಾಗ್ತದೆ. ಸೊ ಬರ್ರಿ ಮತ್ತೆ ಮುಂದೆ ಮಚ್ಚಗೋಣಂತ. ಫೈನಲಿ ಈಗ ಜಸ್ಟ್ ಮನೆಗೆ ಬಂದು ಬಿಗ್ ಬಾಸ್ ಇನ್ಕತಕ ಎಲ್ಲ ನೋಡ್ಕೋತ ಬಿಗ್ ಬಾಸ್ ನೋಡ್ಕೋತ ಕೂತಿದ್ನಿ. ಸೊ ಈಗ ಫೈನಲಿ ವರ್ತೂರು ಸಂತೋಷ್ ಅವರ ಹೊರಗೆ ಬಂದರು. ಸೊ ಭಾಳ ಅಂದ್ರೆ ಭಾಳ ಫೀಲಿಂಗ್ ಆಯ್ತು. ಸೊ ಇರಲಿ ಫೈನಲಿಸ್ಟ್ ಆಗಿ ಯಾರು ಗೆಲ್ತಾರೆ ಅಂತೇಳಿ ನೋಡೋಣ ಅಂತ ನಾ ಇನ್ಕತಕ ಬರೀ ಬಿಗ್ ಬಾಸ್ ನೋಡ್ಕೋತ ಕೂತೀನಿ. ಸೊ ಅದ ಎಲ್ಲಿ ಅಂತ ಜಿಯೋ ಸಿನಿಮಾದಾಗ ಲೈವ್ ನೋಡ್ಕೋತ ಬಂದೀನಿ. ಸೊ ಈಗ ಫೈನಲಿ ಮನೆಗೆ ಬಂದೀನಿ. ಟೈಮ್ ಬಂದುಬಿಟ್ಟು 8:45 ಆಗೈತಿ ಈಗ. ಸೊ ಈಗ ಜಸ್ಟ್ ಏನು ಮಾಡೋ ನಂತರ ಊಟಕ್ಕೆ ಕರೆಯತ್ತವ್ರು. ಸೊ ಹೊರಗೆ ಹೋಗಿ ಊಟ ಮಾಡೋಣಂತ. ಸೊ ಫೈನಲಿ ಈಗ ಮಮ್ಮಿ ಅಂತ ಜಬರ್ದಸ್ತಂಗಿ ಮಸಾಲೆ ರೈಸ್ ಮಾಡ್ಯಾರು. ಸೊ ನನ್ನ ಸಂಬಂಧ ಸೊ ಗರಂ ಯಾವ ನಮ್ಮನೆ ಹೋಗಿ ಬರತ್ತೆ ನೋಡ್ರಿ. ಈಗ ಜಸ್ಟ್ ಫ್ರೆಶ್ ಆಗಿ ಈಗ ಸೀಟಿ ಓದಿಸಿಂದ ತಗೊಂಬಂದರು. ಸೊ ಇಲ್ಲಿ ನೋಡ್ತಿರ್ಬೋದು ನೋಡೋಕೆ ಎಷ್ಟು ಖುಷಿ ಅನಿಸ್ತೈತಿ, ತಿನ್ನಕ್ಕೆ ಹೆಂಗೆ ಅನಿಸ್ತು. ಬರ್ರಿ ಇದನ್ನ ತಿಂದಗಿಸಿಂದ ಏನು ಟೇಸ್ಟ್ ನೋಡೋಣಂತ. ಸೊ ಇಲ್ಲಿ ನೋಡಿದ್ರಂತ ಈಗ ಜಸ್ಟ್ ಬಿಗ್ ಬಾಸ್ ಚಾಲೋ ಐತಿ. ಸೊ ಮನೆ ಒಳಗೆ ಇದನ್ನು ನಾವು ಇನ್ನು ಮನೆ ಒಳಗೆ ನಮ್ಗೆ ಟೈಮ್ ಪಾಸ್ ಆಗ್ತಿಲ್ಲ ಗುರುತಿಲ್ಲ. ಯಾಕಂತಂದ್ರೆ ಇಷ್ಟು 100 ದಿನದ ಕಾಲ ನೋಡ್ಕೋತ ಬಂದಿದ್ದೆವು. ಒಂಥರ ಮನ್ಯಾಗ ಏನಾರ ಕ್ಯೂರಿಯಾಸಿಟಿ ಇರ್ತದೆ, ಬಿಗ್ ಬಾಸ್ ಹತ್ತೈತೆ ಅಂತೇಳಿ. ಸೊ ಇನ್ನು ಮುಂದೆ ಹೆಂಗೆ ಏನು ನನಗೂ ತಿಳಿವತ್ತು. ಸೊ ಅದನ್ನು ಇರ್ತಿದ್ದೆವು. ಸೊ ಇನ್ನು ಮುಂದೆ ಸೊ ಫೈನಲಿ ಈಗ ಜಬರ್ದಸ್ತ್ ಹಂಗೆ ಊಟ ಮಾಡಿಕಿಸಿಂದ ವಾಪಸ್ ಮತ್ತೆ ನಿಮ್ಮ ಮುಂದೆ ಬಂದೀನಿ. ಸೊ ಇವತ್ತಿನ ವ್ಲಾಗ್ನ ಈಗ ಟೈಮ್ ಬಂದುಬಿಟ್ಟು 9:30 ಆಗೈತಿ. ಸೊ ಇಲ್ಲಿಗೆ ಮುಗಿಸತ್ತೀನಿ. ಸೊ ಇನ್ನೂ ಯಾರು ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೋರಿ. ಇದೇ ರೀತಿ ನಿಮ್ಮ ಸಪೋರ್ಟ್ ಯಾವತ್ತಿಗೂ ಇದೇ ರೀತಿ ಇರಲಿ. ನಾಳೆ ವಿಡಿಯೋದಾಗ ಮತ್ತೆ ನಿಮ್ಗೆ ಎಲ್ಲರಿಗೆ ಮತ್ತೆ ಸಿಗ್ತೇನೆ ಅಂತ. ಅಲ್ಲಿವರೆಗೂ ಟೇಕ್ ಕೇರ್ ಸರ್.